ಆರಿ ವರ್ಕಲ್ಲಿ ಯಾವುದೆಲ್ಲ ನೀಡಲ್ಸನ್ನು ಯೂಸ್ ಮಾಡ್ತೀವಿ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಥರದ ನೀಡಲ್ಸನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ಒನ್ನು ತುಲಿಪ್ ನೀಡಲ್ಲು ಆ್ಯಂಡ್ ಸೆಕೆಂಡ್ ಒನ್ ಐರನ್ ನೀಡಲ್. ನೀವೇನಾದರೂ ಬಿಗಿನರ್ಸ್ ಆಗಿದ್ದೀರಾ, ಆರಿ ವರ್ಕ್ನ ಕಲಿತಾ ಇದ್ದೀರಾ ಅಂದರೆ ಫಸ್ಟಿಗೆ ತುಲಿಪ್ ನೀಡಲಲ್ಲಿ ಪ್ರಾಕ್ಟೀಸ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಇದು ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಸಿಗುತ್ತೆ ಆ್ಯಂಡ್ ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಆ್ಯಂಡ್ ಕಂಫರ್ಟೇಬಲ್ ಆಗಿ ವರ್ಕ್ ಮಾಡ್ಬೋದು. ಐರನ್ ನೀಡಲ್ ತುಂಬ ತೆಳು ಇರೋದ್ರಿಂದ ನಮಗೆ ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಸಿಗಲ್ಲ. ಪ್ರಾಕ್ಟೀಸ್ ಮಾಡುವಾಗ ತುಂಬ ಕಷ್ಟ ಅನಿಸುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೆಕ್ಸ್ಟು ಐರನ್ ನೀಡಲ್ನ ಯೂಸ್ ಮಾಡ್ಬೋದು. ಫಸ್ಟಿಗೆ ನೋಡೋದಾದರೆ ಈ ಥರ ಝರಿ ಥ್ರೆಡ್ಗೆ ನಾವು ತುಲಿಪ್ ಬ್ರ್ಯಾಂಡ್ನಲ್ಲಿ 13 ನಂಬರ್ 0.55 mm ನೀಡಲ್ನ ಯೂಸ್ ಮಾಡಬೇಕು. ಇದು ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ಜರಿ ಥ್ರೆಡ್ನ ಹೋಲ್ಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಆ್ಯಂಡ್ ವರ್ಕ್ ಮಾಡೋಕ್ಕೆ ಕಂಫರ್ಟೇಬಲ್ ಆಗಿ ಇರುತ್ತೆ. ನೆಕ್ಸ್ಟು ಸಿಲ್ಕ್ ಥ್ರೆಡ್ಡಿಗೆ ತುಲಿಪ್ ಬ್ರ್ಯಾಂಡಿದು 14 ನಂಬರ್ 0.5 mm ನೀಡಲ್ನ ಯೂಸ್ ಮಾಡಬೇಕು. ಎರಡಲ್ಲೇ ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕ್ ಮಾಡಬೇಕಾದ್ರೆ ಗ್ರಿಪ್ ಆಗಿ ಇರುತ್ತೆ ಆ್ಯಂಡ್ ಕಂಫರ್ಟೇಬಲ್ ಆಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನೋಡೋದಾದರೆ ಕಾಟನ್ ಥ್ರೆಡ್ಡು. ಈ ಥರ ಕಾಟನ್ ಥ್ರೆಡ್ಗೆ ನಾವು ಅಂದರೆ ಬೀಡ್ಸ್ ಆಗಿರ್ಬೋದು, ಜರ್ದೋಸಿ ಆಗಿರ್ಬೋದು, ಇದಕ್ಕೆಲ್ಲ ನಾವು 24.04 mm ನೀಡಲನ್ನು ಯೂಸ್ ಮಾಡಬೇಕು. ಯಾಕಂದರೆ ಇದು ಮುಂದೆ ಸಣ್ಣ ಇರೋದ್ರಿಂದ ಬೀಡ್ಸ್ ಆಗಿರ್ಬೋದು, ಜರ್ದೋಸಿ ಆಗಿರ್ಬೋದು ಅದನ್ನು ಜಾಸ್ತಿ ಲೋಡ್ ಮಾಡ್ಕೊಳ್ಬೋದು, ಹಾಗೆ ಈಸಿಯಾಗಿ ವರ್ಕ್ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನು ಟುಲಿಪ್ ನೀಡಲ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಐರನ್ ನೀಡಲ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇದೇ ರೀತಿ ನಿಮಗೆ ಆರಿ ಎಂಬ್ರಾಯ್ಡರಿ ಟಿಪ್ಸ್ ಬೇಕು ಅಂತ ಹೇಳಿದರೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.